ಯಾಕೆ ನರಸಿಂಹನ್, ಏನಾಯ್ತು? ಸರ್, ಹೊರಗಡೆ ಪ್ರೆಸ್ನವ್ರು ಬಂದಿದ್ದಾರೆ ಸರ್. ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ವಿಡಿಯೋ ತೋರಿಸ್ತಾ ಇದ್ರು ಸರ್. ಅವ್ರನ್ನ ಈಚೆ ಕರೀರಿ ಅಂತ ತುಂಬಾ ಒತ್ತಾಯ ಮಾಡ್ತಾ ಇದ್ದಾರೆ ಸರ್. ಸರ್, ನಡೀರಿ ನರಸಿಂಹ, ಬರ್ತೀನಿ. ನರಸಿಂಹ ಸರ್, ಒಳಗಡೆ ನಡೀತಾರೋ ಯಾವ ವಿಷಯಗಳು ಅವ್ರು ಗೊತ್ತಾಗ್ಬಾರ್ದು. ಸ್ವಲ್ಪ ಅಡ್ಡ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಸರ್, ಆ ವಿಡಿಯೋ ನೋಡಿದ್ದೀರಾ ಸರ್? ಸರ್, ಅದಕ್ಕೆ ನಿಮ್ಮ ಉತ್ತರ ಏನು ಸರ್? ನಿಮ್ಮ ಮಗ ಮಾಡಿರೋದು ಸರಿ ಅನ್ನಿಸ್ತಾ ಇದೆಯಾ? ಸಮಾಜದ ಹಿತ ಕಾಯ್ಬೇಕಾದವ್ರು ನೀವು ನಿಮ್ಮ ಮನೆಯಲ್ಲೇ ಅಂತ ಹುಳಗಳನ್ನ ಬೆಳೆಯೋದಕ್ಕೆ ಅವಕಾಶ ಕೊಟ್ಟಿದ್ದೀರಲ್ಲ ಸರ್. ನೋಡಿ, ಎಲ್ಲರೂ ಈ ರೀತಿ ಒಟ್ಟಿಗೆ ಪ್ರಶ್ನೆ ಮಾಡಿದ್ರೆ ಪ್ರಶ್ನೆ ಸ್ಪಷ್ಟ ಆಗೋದಿಲ್ಲ, ನಿರ್ದಿಷ್ಟವಾಗಿ ಉತ್ತರ ಕೊಡೋದಕ್ಕೆ ಆಗೋದಿಲ್ಲ. ಕೊರೋನಾ ಅನ್ನೋದು ಮನುಷ್ಯರ ನಡುವೆ ಹೇಗೆ ಅಂತರ ಇಟ್ಕೊಳ್ಬೇಕು ಅನ್ನೋದನ್ನ ಕಲ್ಸ್ಕೊಟ್ಟಿದೆಯೋ ಅದೇ ರೀತಿ ನಿಮ್ಮ ಪ್ರಶ್ನೆಗಳ ಮಧ್ಯೆನೂ ಅಂತರ ಇರಬೇಕು. ಇಲ್ಲ ಅಂದ್ರೆ ಅವಾಂತರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮಾಧ್ಯಮ ಮಿತ್ರರೇ, ದಯವಿಟ್ಟು ಪ್ರಶ್ನೆಗಳನ್ನ ಒಬ್ಬೊಬ್ಬರ ಕೇಳಿ. ಕೇಳೋದೇನಿದೆ ಸರ್? ವಿಷಯ ಏನಂತ ನಿಮಗೆ ಗೊತ್ತಲ್ವಾ? ನಿಮ್ಮ ಮನೇಲಿ ಒಬ್ಬ ಕಿರಾತಕ ಇದ್ದಾನೆ. ನಿಮ್ಮ ಭಾಷಣಗಳಲ್ಲಿ ಯಾವಾಗಲೂ ಧರ್ಮ, ಮನುಷ್ಯ ಧರ್ಮ ಅಂತೆಲ್ಲ ಮಾತಾಡ್ತೀರಾ, ಆದರೆ ನಿಮ್ಮ ಮಗ ಮಾಡಿರೋದು ಧರ್ಮನೋ ಅಥವಾ ಕರ್ಮನೋ? ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿ ಆಗಿದ್ದೀರಾ, ಆದರೆ ನಿಮ್ಮ ಮಕ್ಕಳು ನಿಮ್ಮ ಮಗ ಮಾಡಿರೋ ಈ ಲೋಕ ಕಲ್ಯಾಣಕ್ಕೆ ನಿಮ್ಮ ಉತ್ತರ ಏನು? ನೋಡಿ, ಅದು ಮಾರ್ಫಿಂಗ್ ಅಂತ ಹೇಳ್ತೀರಾ? ವಿರೋಧ ಪಕ್ಷ ಕೈವಾಡ ಅಂತ ಹೇಳ್ತೀರಾ? ಅಥವಾ ಇದರಲ್ಲಿ ಇರೋದು ನಿಮ್ಮ ಮಗನೇ ಅಲ್ಲ ಅಂತ ಹೇಳ್ತೀರಾ? ನೊಂದು ಹುಡುಗಿ ಗೊತ್ತಿಲ್ಲ ಅಂತ ಹೇಳ್ತೀರಾ? ನೋಡಿ, ನಾನು ಹೇಳೋದೇನು ಅಂದ್ರೆ, ನಾವು ಕೇಳಿದ ಮೇಲೆ ಹೇಳಬೇಕು ಅಂತೇನಾದರೂ ನಿಯಮ ಇದೆಯಾ ಸರ್? ಈಗ ಈ ವಿಡಿಯೋ ಎಲ್ಲರ ಮೊಬೈಲಲ್ಲೂ ಹರಿದಾಡ್ತಾ ಇದೆ. ನಿಮ್ಮ ಹತ್ರ ಮೊಬೈಲೇ ಇಲ್ವಾ? ನೀವು ಇದನ್ನು ನೋಡೇ ಇಲ್ವಾ? ಅಥವಾ ನಿಮ್ಮ ಹತ್ರ ಸ್ಮಾರ್ಟ್ಫೋನೇ ಇಲ್ವಾ? ಅಥವಾ ಕೆಲಸದ ಬ್ಯುಸಿಲಿ ಮೊಬೈಲ್ ನೋಡೋದೇ ಮರ್ತು ಬಿಟ್ರಾ? ತಂಗ್ಯವ, ಏನು ತಂಗ್ಯವ ಇದು? ಬಸ್ನವ್ರು ಭಾವ ಜನ ಹಾಕೊಂಡು ರುಬ್ತಾ ಇದ್ದಾರೆ. ನಾನು ಎಂಟ್ರಿ ಕೊಟ್ಟು ಪರಿಸ್ಥಿತಿನ ಸ್ವಲ್ಪ ತಿಳಿ ಮಾಡಲ. ಸದ್ಯಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ನೋಡಿ ಸರ್, ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ, ಇದು ಎಲ್ಲರ ಮೊಬೈಲಲ್ಲಿ ಓಡಾಡ್ತಿರೋ ವಿಡಿಯೋ. ನಿಮ್ಮ ಮಗ ಒಂದು ಹುಡುಗಿ ಜೊತೆ ನಿಮ್ಮದೇ ಗೆಸ್ಟ್ ಹೌಸ್ನಲ್ಲಿ ಕಾಲ ಕಳೆದು ಹೊರಗಡೆ ಬರ್ತಿದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಏನು? ಇಂಥ ಮಾನ್ಗೆಟ್ ಮಗನ ಎತ್ತಿದಾರಲ್ಲ, ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆಯ ಮಂತ್ರಿ ಆಗಿರೋದಕ್ಕೆ ನಾಲಾಯಕ್ ಅಂತ ವಿರೋಧ ಪಕ್ಷರು ಹೇಳ್ತಿದ್ದಾರೆ. ಅದಕ್ಕೆ ನೀವೇನಂತೀರಾ? ತಂಗ್ಯವ, ನಾನೇನಾದ್ರೂ ಅವ್ರ ಪ್ಲೇಸಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ನೇಣು ಹಾಕೊಂಡು ಆಗಿರೋದು. ಸಾಯ್ಬೇಕಾದವರು ನಾವಲ್ಲ ಅಣ್ಣ. ನಮ್ಮನ್ನ ಈ ಪರಿಸ್ಥಿತಿಗೆ ತಂದು ನಿಲ್ಸಿದಾಳಲ್ಲ ಆ ಗೀತಾ, ಅವಳು ಏನೋ ವಿಜಿ ಇದು? ಅವಳು ಸುಮ್ಮನೆ ಇದ್ದಾಳೆ, ನೀನು ಸುಮ್ಮನೆ ಇದೆಯಾ? ಹೊರಗಡೆ ನಿಮ್ಮ ಮನೆ ಮರ್ಯಾದೆ ಹೋಗ್ತಾ ಇದೆ, ಅದನ್ನ ತೆಗೆದವಳು ನಿನ್ ಕಣ್ಣು ಎದುರುಗಡೆನೆ ಇದ್ರು ನೀನೇನು ಮಾಡಕ್ ಆಗ್ತಾ ಇಲ್ವಲ್ಲ ಗುರು. ನೀನ್ ಚುಚ್ಚಿದ ಮುಳ್ಳು ರಿವರ್ಸ್ ಆಗಿ ನಿನ್ಗೆ ಚುಚ್ಚುತ್ತೆ ಅಂತ ನಮ್ಮ ತಾಯಣೆಗೂ ನಾನು ಅನ್ಕೊಂಡಿರ್ಲಿಲ್ಲ ವಿಜಯ್. ಒಟ್ಟಲ್ಲಿ ಇಷ್ಟೇ, ಎಷ್ಟು ಮಾಡಿದ್ರು ಗೆಲ್ತಿರೋದು ಆ ಗೀತಾ, ಸೋಲ್ತಿರೋದು ನೀನು ಬಾಸ್. ಏನೇ ಏನು
ಇಷ್ಟೆಲ್ಲ ಮಾಡಿ ಸುಮ್ನೆ ನಿಂತಿದ್ಯಾ? ಎಲ್ಲ ಮಾಡಿದ್ದು ನೀನು ವಿಜಯ್. ಇಷ್ಟ ದಿವಸ ನಾನು ಅನ್ಭವಿಸ್ದೆ, ಈಗ ನೀನ್ ಅನ್ಭವಿಸಕ್ ಶುರು ಮಾಡಿದ್ಯಾ ಅಷ್ಟೇ. ಅಂದ್ರೆ ನನ್ ಜೀವನದಲ್ಲಿ ಪ್ರತಿ ಕ್ಷಣ ಕಾಡ ಕಿರಿಕೈಟಮ್ ಆಗ್ಬೇಕು ಅನ್ಕೊಂಡಿದ್ಯಾ? ಈಗ ಆಗ್ಬೇಕಾಗಿರೋದು ಇದೆ, ಆದ್ರೆ ಮುಂದೇನಾಗುತ್ತೋ ನನಗೆ ಗೊತ್ತಿಲ್ಲ. ಏನಾಗುತ್ತೋ ಅದಕ್ಕೆಲ್ಲ ನಾನ್ ರೆಡಿ. ನಾನ್ ಹೇಳ್ತೀನಿ ಕೇಳು, ಮುಂದೇನಾಗುತ್ತೆ ಅಂತ ಖಂಡಿತ ಗೊತ್ತಾಗಲ್ಲ, ಯಾಕಂದ್ರೆ ಅದನ್ನ ನೋಡಕ್ ನೀನಿರಲ್ಲ. ಬದುಕಿದ್ರೆ ಆಟ ಆಡ್ಬೋದು ಅನ್ಕೊಂಡಿದ್ಯೇನೋ, ಆದ್ರೆ ಸತ್ರೆ ನೀನ್ ಏನ್ ಆಟ ಆಡೋಕ್ಕೂ ಆಗಲ್ಲ. ಏಯ್, ದೂರ ನಿಂತ್ಕೋ, ದೂರ ನಿಂತ್ಕೋ ಅಂದೆ. ಯಾರೇನ್ ಹೇಳ್ಬೇಕಾಗಿಲ್ಲ, ಒಂದಂತೂ ಫಿಕ್ಸು, ಇವಳಿದ್ರೆ ಸಮಸ್ಯೆ, ಆ ಸಮಸ್ಯೆನ ಇಲ್ಲೇ ಮುಗಿಸ್ಬಿಡ್ತೀನಿ, ಆಮೇಲೆ ಏನ್ ಬೇಕಾದ್ರೂ ಆಗ್ಲಿ. ಲೋ ವಿಜಯ್, ಸಮಸ್ಯೆ ಕೇಳೋದು ಪರಿಹಾರ. ಪರಿಹಾರ ಯಾವತ್ತೂ ಆತ್ಮಹತ್ಯೆ ಆಗಲ್ಲ. ನಾನ್ ಸಾಯಿಸ್ತಾ ಇರೋದ್ ನಿನ್ನ, ಅದು ಆತ್ಮಹತ್ಯೆ ಹೇಗಾಗುತ್ತೆ? ನನ್ನನ್ನೇನಾದ್ರೂ ಸಾಯಿಸಿದ್ರೆ ಅದು ನೀನ್ ಮಾಡ್ಕೊಳ್ಳೋ ಆತ್ಮಹತ್ಯೆ. ಹೊರಗಡೆ ಪ್ರೆಸ್ನವ್ರಿದ್ದಾರೆ, ಇಲ್ಲೇನಾದ್ರೂ ಆದ್ರೆ ಅವರು ಏನೇ ಪ್ರೆಸ್ ಅಂತ ಎದುರಿಸ್ತಿದ್ಯಾ? ಅದೇ ಪ್ರೆಸ್ನವ್ರು ನಿನ್ ಹೆಣದ್ ಫೋಟೋ ಹಾಕ್ತಾರೆ, ತಿರುಗ್ ಬಿದ್ದವ್ರನ್ನ ತಿರುಗಿ ಹೇಳೋಕ್ ಆಗದೆ ಇರೋ ತರ ಮಾಡೋನು ಈ ವಿಜಯ್. ಏನ್ ಸರ್ ಇದು? ಆಗ್ಲಿಂದ ನಾವು ಪ್ರಶ್ನೆಗಳು ಕೇಳ್ತಾನೆ ಇದೀವಿ, ನಿಮ್ ಕಡೆಯಿಂದ ಯಾವುದೇ ಉತ್ತರನೇ ಇಲ್ಲ. ಈ ಮೌನನ ನಾವೇನಂತ ಅರ್ಥ ಮಾಡ್ಕೋಬೇಕು? ಇದು ಅಳಿಸೋಕೆ ಆಗ್ದಿರೋ ತಪ್ಪು ಅಂತ ಹೇಳ್ತಾ ಇದ್ದೀರಾ, ಅಥವಾ ಉತ್ತರ ಕೊಡಕ್ ಆಗದೆ ಇರೋ ಪ್ರಶ್ನೆ ಅಂತ ಹೇಳ್ತಾ ಇದ್ದೀರಾ? ನಿಮ್ಮ ಮಗನ ತಪ್ಪನ್ನ ಸಮರ್ಥಿಸ್ತಿದ್ದೀರಾ ಅಥವಾ ತಪ್ಪಿಸ್ಕೊಳಕ್ ಬೇರೆ ದಾರಿ ಹುಡುಕ್ತಿದ್ದೀರಾ? ಬಾಬುಜಿ, ಅವಾಗಿಂದ ಕಲ್ಲಿನ ಥರ ನಿಂತ್ಕೊಂಡ್ಬಿಟ್ಟಿದ್ದೀರಲ್ಲ, ಏನಾದರೂ ಮಾತಾಡಿ. ಇಲ್ಲಾಂದರೆ ಪ್ರೆಸ್ನವರು ಅವರವ್ರ ಡಿಸಿಷನ್ಗೆ ಅವ್ರು ಬಂದು ಅವ್ರು ಬಾಯಿಗೆ ಬಂದಂಗೆ ಬರ್ಕೊಂಡ್ಬಿಡ್ತಾರೆ, ಆಮೇಲೆ ಇನ್ನೂ ಕಷ್ಟ ಆಗುತ್ತೆ. ಅಷ್ಟೇ ಅಲ್ಲ ಸರ್, ಕ್ಯಾಮ್ರಾಗಳು ಈಗಾಗಲೇ ಲೈವ್ ಟೆಲಿಕಾಸ್ಟ್ ಹೋಗ್ತಾ ಇದೆ, ನೇರ ಪ್ರಸಾರ. ಇಡೀ ರಾಜ್ಯ ನಿಮ್ಮ ಉತ್ತರದ ನಿರೀಕ್ಷೆಯಲ್ಲಿದೆ. ಏನ್ ಸರ್ ಇದು? ಅವಾಗಿಂದ ನೀವು ನಿಮ್ಗಳೇ ಮಾತಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಉತ್ತರ ಕಾಯ್ತಾ ಇದ್ದೀವಿ ನಾವು. ಬೇರೆಯವರು ನೆಟ್ಟಿಗಿರ್ಬೇಕು, ಆದರೆ ನಿಮ್ಮ ಮಕ್ಕಳು ಏನ್ ಮಾಡಿದ್ರು ಸರಿ ಅಂತಲಾ? ನಿಲ್ಲಿಸ್ರಿ ಸಾಕು. ಆಗ್ಲಿಂದ ಉತ್ತರ ಕೊಡಿ ಅಂತ ಹೇಳ್ತಾ ಇದ್ದೀರಾ. ನನಗೆ ಉತ್ತರ ಕೊಡೋದಕ್ಕೆ ಎಲ್ಲಿ ಬಿಡ್ತಾ ಇದ್ದೀರಾ ನೀವು? ನಿಮ್ದೇ ಪ್ರಶ್ನೆಗಳು, ಅದಕ್ಕೆ ನಿಮ್ದೇ ಸಮರ್ಥನೆಗಳು. ಅದು ಯಾಕಾಗ್ತಿದೆ ಹೇಳಿ? ನೀವು ಸುಮ್ಮನೆ ಇರೋದ್ರಿಂದ. ನೀವು ಅವಾಗಿಂದ ಉತ್ತರ ಕೊಡಕ್ ಒದ್ದಾಡ್ತಾ ಇದ್ದೀರಾ. ನೋಡಿ, ಇದು ನಿಮ್ಮ ತೀರ್ಮಾನ, ನಿಮ್ಮ ಕಲ್ಪನೆಯ ತೀರ್ಮಾನ. ಇದು ಯಾವುದು ನನ್ನ ಉತ್ತರ ಅಲ್ಲ. ಒಂದು 5 ನಿಮಿಷ ನೀವೆಲ್ಲರೂ ಸಮಾಧಾನವಾಗಿರಿ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಪ್ರತ್ಯಕ್ಷವಾಗಿ ನಿಮ್ಗೆ ಉತ್ತರ ಸಿಕ್ಕುತ್ತೆ. ಅದು ನಿಮ್ಮ ಮಗನ ಕಾಪಾಡ್ಕೊಳ್ಳೋ ಪ್ರಯತ್ನ ಆಗಿರುತ್ತಾ ಸರ್? ಒಂದು ಹೆಣ್ಣಿನ ಜೀವನ ಜೊತೆ ಆಟ ಆಡಿರೋ ಮನುಷ್ಯ ಅವನು. ರೈ, ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳಿದ್ದೀನಿ ತಾನೆ. ಸ್ವಲ್ಪ ಸಮಾಧಾನ ಇಟ್ಕೊಳ್ಳಿ. ತಾರಾ, ಒಳಗಡೆ ಹೋಗಿ ವಿಜಯನ ಕರ್ಕೊಂಡು ಬಾ. ಇವತ್ತೆಲ್ಲ ಇಲ್ಲೇನೆ ಇತ್ಯರ್ಥ ಆಗ್ಬಿಡ್ಲಿ. ತಾರಾ, ಹಾಗೆ ಗೀತಾನು ಕರ್ಕೊಂಡು ಬಾ. ವಿಜಿ, ಯಾಕೋ ತಪ್ಪು ಮಾಡ್ತಿದ್ಯಾ ಅಂತಿದ್ದೆ ವಿಜಿ. ಸುಮ್ನೆ ಇದ್ರೆ ಸರಿ, ನಾನ್ ತೀರ್ಮಾನ ಮಾಡಾಯ್ತು. ಇವತ್ತಿವಳನ್ನ ಸುಮ್ನೆ ಬಿಡಲ್ಲ, ಇವತ್ತಿವಳ ಕೊನೆ ದಿನ. ಇವತ್ ನಿನ್ ಮದ್ವೆ ದಿನ ಅನ್ನೋದನ್ನ ಮರಿಬೇಡ. ರೀ ಶಾಸ್ತ್ರಿಗಳೇ, ನಿಮ್ ಕೆಲ್ಸ ನೀವ್ ನೋಡ್ಕೊಂಡು ಹೋಗ್ರಿ, ಇಲ್ಲಿ ಏನಾದ್ರೂ ನಿಮ್ಗೆ ಲಾಭನೇ. ನನ್ ಮದ್ವೆ ಮಾಡಕ್ ಬಂದಿದ್ದೀರಾ, ಇವಳು ತಿಥಿ ಮಾಡೋಗ್ರಿ. ಬೇಡ ವಿಜಿ,
ಸಿಟ್ಟಲ್ಲಿ ಕೆಲಸ ಮಾಡಿ ಕೊನೆಗೆ ನೀನೇ ತಗ್ಲಾಕೊಂತೀಯ. ಕೂಲ್ ಡೌನ್. ಏಯ್ ಸುಮ್ನೆ ಇರ್ರಿ ಅಂತ ಹೇಳ್ತಾ ಇದೀನಿ ತಾನೆ. ಬೇಡ ವಿಜಿ, ಸಿಟ್ಟಲ್ಲಿ ಇಂಥ ಕೆಲಸ ಮಾಡಿ ಕೊನೆಯಲ್ಲಿ ಸಿಗಾಕೊಳೋದೆ ನೀನು. ರಿಲ್ಯಾಕ್ಸು. ಏಯ್ ಇವತ್ ನನ್ ನಿರ್ಧಾರ ಬದಲಾಯಿಸಕ್ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಇವಳು ತಾವನ್ ಬದಲಾಯಿಸಕ್ಕೂ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಮಾಮ ಈ ಕಡೆ ಬಾ. ಸಾಯ್ಬೇಕಾಗಿರೋಳು ಅವಳು. ನಿನ್ ತಲೆ. ಪ್ರಶ್ನವ್ರ ಮುಂದೆ ಸಾಯ್ತಿರೋದು ನಿನ್ನ ಅಪ್ಪ. ಅಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ, ನೀನು ಅದಕ್ಕೆ ಪೆಟ್ರೋಲ್ ಸುರಿತಾ ಇದೀಯಾ ನೋಡಿ. ನೋಡಿ, ನೀವ್ ಯಾರೋ ಏನೋ ಗೊತ್ತಿಲ್ಲ, ಆದ್ರೆ ನಮ್ಮ ಅಣ್ಣ ಕೊಲ್ಲಕ್ ಬಂದಾಗ್ಲೂ ಕದಲ್ದೆ, ಮುಖದಲ್ಲಿ ಯಾವ್ದೇ ಭಯ ಇಲ್ದೆ ಹೇಗಿದ್ರಿ? ಅದಕ್ಕೆಲ್ಲ ಕಾರಣ ನಿಮ್ಮಣ್ಣ. ನನ್ನಲ್ಲಿದೆ ಹೆದರಿಕೆನ ಸಾಯಿಸಿದ್ದು ವಿಜಯ್. ಅದಿರ್ಲಿ, ನಾನು ಯಾರೋ ಏನೋ ಗೊತ್ತಿಲ್ಲ ಅಂದ್ಯಲ್ಲ, ಈಗ ತಿಳ್ಕೊ, ನಾನು ನಿಮ್ಮ ಮಾತಿಗೆ. ಅಮ್ಮ ತಾಯಿ, ಹೋಗ್ಬೇಕಾರೆ ನಿನ್ನನ್ನು ಕರ್ಕೊಂಡು ಹೋಗೋದು ಮರ್ತೋಯ್ತಮ್ಮ. ಬಾವುಜಿ ಕರಿತಿದ್ದಾರೆ, ದಯವಿಟ್ಟು ಬಾಮ್ಮ.